ಏನು ರೆಸ್ಪಾನ್ಸ್ ಪಾಪ ವರ್ಕರ್ಸ್ ಯಾಕಂದ್ರೆ ಮೊದಲಂತ ನಾವು ಇದನ್ನು ತೆಗೆದೆಲ್ಲ ಪ್ರಾಬ್ಲಮ್ ಮಾಡ್ಯಾವ ಅದನ್ನು ಹೋಗಿಗಳೇನು ಟೆಸ್ಟ್ ಮಾಡಿ ಎಷ್ಟಂತ ಮತ್ತೆ ಏನು ಪ್ರಾಬ್ಲಮ್ಗೆಲ್ಲ ಮಾಡ್ತೇವೆ ಅಂತ ಹೇಳಿದೆ ಖಾಲಿ ಆಶ್ವಾಸನೆ ಕೊಡ್ತಾ ಇದ್ದಾರೆ ಮಾಡ್ತೇ ಇಲ್ಲ ನಮ್ಮ ಊರಿನವರಿಗೆ ಕೆಲಸ ಕೊಡ್ತಾ ಇಲ್ಲ ಹೊರಗಿನವರಿಗೆ ಕೆಲಸ ಕೊಡ್ತಾರೆ ಇವರಿಗೆ ಪೇಮೆಂಟ್ ಸರಿ ಕೊಡ್ತಾ ಇಲ್ಲ ಇದು ನಿಮ್ಗೆ ಬಂದು ಕೊಟ್ಟಿದ್ದಾರೆ ಸರ್ ಬಂದಿದೆ ಈ ಬಗ್ಗೆ ನಾನು 5 ನಿಮಿಷ ನಾವು ಮಾತಾಡ್ತೇವೆ ವ್ಯವಸ್ಥೆ ಮೇಲೆ ಅಲ್ಲಿಯ ವಿಚಾರಗಳನ್ನು ನಮ್ಮ ಜೈ ಕರ್ನಾಟಕದ ಸಂಘಟನೆ ಬಗ್ಗೆ ವಿಚಾರ ಮಾಡಿ ಅಲ್ಲಿ ಆಗುವ ಅನ್ಯಾಯ ಮೂಡಕ್ಕೆ ಸತ್ಯ ಎನ್ನುವುದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಇವರು ಹೇಳಿಕೊಂಡಾಗ ನಾವು ಜೈ ಕರ್ನಾಟಕ ಸಂಘಟನೆಗೆ ಹೋಗಿ ಎಲ್ಲ ಪದಾಧಿಕಾರಿಗಳು ಅವರಿಗೆ ವಿಚಾರವನ್ನು ಹೇಳಿ ದಯವಿಟ್ಟು ನ್ಯಾಯವಾದ ರೀತಿಯಲ್ಲಿ ಕೆಲಸ ಮಾಡುವವರಿಗೆ ನ್ಯಾಯ ಒದಗಿಸಿಕೊಡಿ, ಇದು ನಮ್ಮ ರಿಕ್ವೆಸ್ಟ್ ಅಂತ ಹೇಳಿ ಬಂದಿದೆ. ಅವರಿಗೆ ಸಮಯದ ಅವಕಾಶವನ್ನು ಕೂಡ ಕೊಟ್ಟಿದ್ದೇವೆ. ಕಡೆಗೆ ಸಂಘಟನೆ ಏನಾಗುತ್ತೆ, ನಾವು ಶಾಂತಿಯುತವಾದಂತಹದ್ದೇ ನಮ್ಮ ಮುಖ್ಯ ಉದ್ದೇಶ. ನಿಮಗೆ ಗೊತ್ತು, ನಮಗೆ ತಾವು ತುಂಬ ಸಪೋರ್ಟ್ ಒಂದು ಸ್ಯಾಲ್ರಿ ಅವರ ಇಂಜಿನಿಯರಿಗೆ ಡಬಲ್ ಸ್ಯಾಲ್ರಿ, ನಮ್ಮವರಿಗೆ ಕೇವಲ ಒಂದು ಚಿಕ್ಕ ಚಿಕ್ಕ ಕೆಲಸ ಮತ್ತು ಉನ್ನತ ಹುದ್ದೆಗಳನ್ನೆಲ್ಲ ಅವರೇ ಇರೋದು. ಇದನ್ನು ನಮ್ಮವರು ಮತ್ತೆ ಹೇಳ್ತಾನೆ ಬಂದಿದ್ದೇವೆ, ನಮಗೆ ಇದು ನ್ಯಾಯ ಒದಗಿಸಿಕೊಡಿ, ಸರಿ ಮಾಡಿ. ಮತ್ತೆ ನಮ್ಮವರನ್ನೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ, ಟೆಕ್ಮಾ ರೋಲಲ್ಲಿ ಇಲ್ಲ, ಎಲ್ಲರೂ ಮಾತ್ರ ಇದೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ನಮ್ಮವರು ಇದ್ದಾರೆ. ಒಂದು 120 ಜನ ಆಲ್ಮೋಸ್ಟ್ ಇದರಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಅವರದೆಲ್ಲ 240 ಮೆಂಬರ್ಸ್ ಆಲ್ಮೋಸ್ಟ್ ಡಬಲ್ ಸಿಗುತ್ತೆ. ಆಸ್ ಪರ್ ಸರೋಜಿನಿ ಮಹೇಶಿ ವರದಿ ಪ್ರಕಾರ ನಮ್ದು CD ಗ್ರೇಡ್ ಅಲ್ಲಿ 100% ನಮ್ಮವರು ಇರಬೇಕು. A ಮತ್ತು B ಅಲ್ಲಿ 60 and 80%. ಟೆಕ್ನಿಕಲ್ ಜನ ಇದ್ದಾರೆ, ಖಂಡಿತ ಇದ್ದಾರೆ ಸರ್. 6 ವರ್ಷ ಈಗ ಇಲ್ಲ ಸರ್, 6 ವರ್ಷ ಆಗಿದೆ. ಈಗ ನಮ್ಮಲ್ಲಿ ಇದ್ದವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರನ್ನು ಕೂಡ ಅವರಿಗೆ ಪ್ರಮೋಟ್ ಮಾಡ್ತಾ ಇಲ್ಲ, ಅವರನ್ನು ಅಷ್ಟು ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ನಮ್ಮವರನ್ನು ತೆಕೊಂಡು ಯಾವ ರೀತಿ ಮಾಡ್ತಾ ಇದ್ದಾರೆ, ನಮ್ಮವರನ್ನು ತೆಕೊಳ್ಳೋದು ಇಲ್ಲಿಗೆ ಅವರಿಗೆ ನಿಮ್ಗೆ ಬೇಕು ನಾವು ಕೊಡ್ತೇವೆ ಅಂತ ನಾವು ಹೇಳಿದ್ದೇವೆ ಸರ್ ಇಲ್ಲಿ. ಆದ್ರೂ ಅವರು ಸ್ವಲ್ಪ ತಾರತಮ್ಯ ಅಂತೂ 100ಕ್ಕೆ 100 ಉಂಟು ಸರ್. ಬಹಳಷ್ಟು ವಿಚಾರಗಳಲ್ಲಿ ಆಗಿದೆ. ನಮ್ಮ ಈಗ ನಮ್ಮ ಜೈ ಕರ್ನಾಟಕದ ಸಂಸ್ಥೆಯು ಅಷ್ಟೇ ಪಕ್ಕನೆ ನಾವು ಯಾವ ಕೈ ಹಾಕಿರ್ಬೋದು. ಅಲ್ಲಿ ನ್ಯಾಯ ಉಂಟೋ ಅನ್ಯಾಯವಾಗಿದೋ ಅಲ್ಲಿಗೆ ನಾವಿದ್ದೇವೆ. ಇಷ್ಟೇ ನಮ್ಮ ನ್ಯಾಯವನ್ನು ಕೊಡಬೇಕು. ಟೈಮ್ ಕೊಡುವಷ್ಟು ಕೊಟ್ಟಿದ್ದೇವೆ, ಇನ್ನೊಂದು ಟೈಮ್ ಕೊಡೋದವರಿಗೆ ಇದಲ್ಲ. ನಮ್ಮ ಇಷ್ಟು ಒದ್ದಾಡಿದ್ದಕ್ಕೆ ಅವರು ಏನೊಂದು ಇವರಿಗೆ ಕೆಲಸ ಕೊಡಲೇಬೇಕು, ಇಷ್ಟು ಆಗಬೇಕಿತ್ತು, ಮಾಡಬೇಕಿತ್ತು. ಮತ್ತು ಖಾಲಿ ಹೇಳ್ತಾ ಇದ್ದಾರೆ, ನೆವನ ಒಂದು ಹುಷಾರಿಲ್ಲ, ಅದರಿಂದ ನಾವು ಅಡ್ಮಿಟ್ ಇದ್ದೇನೆ, ಅದು ನಿರಂತರ ಅದೇ ನಡೀತಾ ಉಂಟು. ಈ ಲೆವೆಲ್ನಲ್ಲಿ ಪರಿಹಾರ ಆಗಬಹುದು ಅನ್ನುವ ದೃಷ್ಟಿಯಿಂದ ನಾವು ಕೊಡ್ತೀವಿ. ನಾನು ಇದೇ ವಿಷಯ ಒಂದು ಬಾರಿ ಅವರಿಗೆ ಕೇಳಿದ್ರು. ಅವ್ರಿಗೆ ಹೇಳಿದ್ರು ನಮಗೆ ಏನು ವೆಲ್ಡರಲ್ಲಿ ನಮ್ಮ ITA ಯಲ್ಲಿ ಈವನ್ ITA ಸ್ಪಾನ್ಸರ್ ಮಾಡೋಕ್ಕೆ ಕೂಡ ಅವ್ರು ರೆಡಿ ಇದ್ದಾವೆ. ಬಟ್ ಯಾರು ಕೂಡ ITA ಇಲ್ಲಿಂದ ಏನು ಆ ಥರ ಸ್ಕಿಲ್ಡ್ ಆಗಿರೋ ವೆಲ್ಡರ್ಸ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಟಾಪಿಕ್ ಡೈವರ್ಟ್ ಮಾಡ್ತಾ ಇದ್ದಾರೆ. ನಾವು ಈಗ ಬೇರೆಯವರನ್ನು ತೆಕೊಳ್ಳೋ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಿ ಪ್ರೆಸೆಂಟ್ ಯಾರು ಇದ್ದಾರೆ ಅವರ ಸಮಸ್ಯೆಯನ್ನು ಸಾಲ್ವ್ ಮಾಡ್ಲಿಕ್ಕೆ ಮಾತ್ರ ನಾವು ಕೇಳ್ತಾ ಇದ್ದೇವೆ. ಅದು ಕೂಡ ಹೌದು. ಆಸ್ ಪರ್ ರಿಪೋರ್ಟ್ ಪ್ರಕಾರ ಪರ್ಸೆಂಟೇಜ್ ಸರಿಯಾಗಬೇಕಂದ್ರೆ ಸರಿಯಾಗಬೇಕಂದ್ರೆ ಆಲ್ರೆಡಿ ಈಗ ನಾವು ಕಾಂಟ್ರಾಕ್ಟ್ ಅಲ್ಲಿ ನಮ್ದು 60 ಜನ ಹೆಚ್ಚು ಜನ ಇದ್ದಾರೆ ಸರ್. ಅವರನ್ನೇ ಟೆಕ್ಮಾರವ್ರಿಗೆ ತಗೊಂಡ್ರೆ ಅರ್ಧ 75% ಸಾಲ್ವ್ ಆಗ್ತದೆ ಸರ್. ಆಸ್ ಪರ್ ಸರೋಜಿನಿ ಮಹೇಶ್ ವರದಿ ಪ್ರಕಾರ ಫಿಟ್ ಆಗ್ತದೆ ಸರ್. ಬೇರೆಯವರನ್ನು ತಗೊಳ್ಬೇಕಂತಿಲ್ಲ. ಈಗ ಅಲ್ಲಿ ಇದ್ದವರನ್ನೇ ಟೆಕ್ಮಾರವ್ರಿಗೆ ತಗೊಂಡ್ರೆ ಆಯ್ತು ಸರ್. ಅದು ಮಾಡ್ತಾ ಇಲ್ಲ, ಅವರನ್ನು ಕಾಂಟ್ರಾಕ್ಟ್ ಅಲ್ಲೇ ಇಟ್ಟಿದ್ದಾರೆ. ಲೇಬರ್ ಆಫೀಸರ್ಗೆ ಅದು ರಿಪೋರ್ಟ್ ತರಿಸ್ತೀವಿ, ನಮಗೆ ಆಗಲಿ ಅದು ಯಾರೊಬ್ಬರಿಗೆ ಆಗಲಿ ಕಾಂಟ್ಯಾಕ್ಟ್ ಮಾಡಿ ಚೆಕ್ ಮಾಡಿ ಇಬ್ಬರ ಕಡೆಯಿಂದ ಒಂದು ಮಾಹಿತಿಯೆಲ್ಲ ಪಡ್ಕೊಂಡ ಮೇಲೆ ಒಂದು ವಿಷಯ ತಿಳ್ಕೊಂಡ ಮೇಲೆ ನಾವು ಅವರಿಗೆ ತಮಗಿಬ್ಬರಿಗೆ ಕರೆಸಿ ಹಾಗಂತ ಅಷ್ಟು ಹೋಗಬೇಕಾ ಅವಶ್ಯಕತೆ ಇಲ್ಲ ಅದು ಕಾರಣ ಅವರಿಗೆ ಸ್ವಲ್ಪ ಹೆಚ್ಚು ಟೈಪ್ ಹಾಗೆ ಓಕೆ. ಸಮಜಾಯಿಕೆ ಉತ್ತರ ಕೇಳಿ ನಮಗೆ ಸಾಕಾಗುತ್ತೆ. ಇದೇ ಸಮಜಾಯಿಕೆ ಉತ್ತರವನ್ನೇ ಕೊಟ್ಟಿದ್ದಾರೆ. ಇದು ಕೆಲವು ಬಾರಿ ಕೇಳಿದೆ. ಈಗ ಲಾಸ್ಟ್ ಇದು ಕೇಳಿದ್ದೆ, ಯಾಕಂದ್ರೆ ನಾವು ಸೀದಾ ಜಿಲ್ಲಾಧಿಕಾರಿಗಳು ಹೋಗಿ ನಮ್ಮ ಮನವಿ ಮಾಡಿ ಆ ಮೂಲಕ ಒಂದು ನ್ಯಾಯ ತರಿಸಿ ಕೊಡಬೇಕು. ಉತ್ತರ ಹೀಗೆ ಬರುತ್ತೆ. ನೀವು ಈಗ ಇದು ಮಾಡಿದ್ರು ಫೋನಲ್ಲಿ ಕೇಳಿದ್ರೆ ಇದೇ ಉತ್ತರ ಕೊಡ್ತಾರೆ. ನಿಜವಾಗಿ ಹೌದಲ್ಲ. ಟೆಕ್ಮಾರವ್ರಿಗೆ ಆಗ್ಲಿಕ್ಕೆ ಸಂಘಟನೆಯಲ್ಲಿ ರವೀಶ್ ಶೆಟ್ಟಿ ಅವರ ವಿಚಾರಗಳಿಗೆ ಗೊತ್ತಿಲ್ಲ. ಅವರ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ. ಮನೆ ಇಲ್ಲದಿದ್ದವರಿಗೆ ಮನೆ ಕಟ್ಟಿಕೊಡುವ ಯೋಜನೆ ಧರ್ಮಾರ್ಥವಾಗಿ ಸ್ವಾರ್ಥರಹಿತವಾಗಿ ಯಾವ ರಾಜಕೀಯವೂ ಇಲ್ಲ. ಅದು 11 ಮನೆಯ ಉದ್ಘಾಟನೆಯನ್ನು ಇವರೆಗೆ ಮಾಡಿದ್ದಾರೆ. ನಿಮ್ಮನ್ನು 1 ಬಾರಿ ಬರಲಿಕ್ಕೆ ಹೇಳಿದ್ದಾರೆ. ನಿಮ್ಮ ಬಹುಶಃ ಕೆಲಸದ ಒತ್ತಡದಿಂದ ಬರಲಿಲ್ಲ. ಈಗ 11ನೇ ಮನೆ ಉದ್ಘಾಟನೆ 15 ಆ ಕಾರ್ಯಕ್ರಮಕ್ಕೆ ನೀವು ಅಗತ್ಯವಾಗಿ ಬಂದು ಆ ಕಾರ್ಯಕ್ರಮದ ಮನೆಯನ್ನು
ಉದ್ಘಾಟನೆ ಮಾಡಬೇಕಂತ ಇವರಿಗೆ ಒಂದೊಂದು ಮನೆ ಫ್ರೀಯಾಗಿ ಮನೆ ಕಟ್ಟಿಕೊಡಿ. 2 ಲಕ್ಷ ಈಚು. ಸ್ವಾರ್ಥವೇ ಇಲ್ಲ, ರಾಜಕೀಯವೂ ಇಲ್ಲ, ಯಾವ ಆಶೆ ಇಲ್ಲ. ಅವ್ರಿಗೊಂದು ಉದ್ದೇಶ. ಮೀಟಿಂಗ್ಗಳು ನೋಡಿ. ಮಾತ್ರ ಆಗ್ತಾ ಹೋಗಿದೆ. ನೋಡೋಣ ಕಾರ್ಯಕ್ಕೆ ಒಂದು 10 ನಿಮಿಷ ನೀವು ಬಂದು ಹೋದ್ರೆ ನಮಗೆ ಸಾಕು. ಯಾಕಂದ್ರೆ ಅವ್ರಿಗೆ ಒಂದು ಆಸೆ ಇದೆ. ಯಾಕಂದ್ರೆ ರಾಜಕೀಯದವ್ರನ್ನ ಕರೆಸೋದು ಬದಲಾವಣೆ ಆಗ್ತಾ ಹೋಗ್ತದೆ. ಯಾವ ಪಕ್ಷ ಇಲ್ಲ, ಮತ್ತೆ ಸಂಘಟನೆ ಮತ್ತು ಅವರು ನೀವು. ಸರಿ ಥ್ಯಾಂಕ್ ಯು ವೆರಿ ಮಚ್. ಸರಿ. ಮತ್ತೆ ಪೂರ್ವಾಂಗದೊಂದು ಫೋನ್ ಮಾಡಿದ್ದು ಸಂದೇಶ ಮಾಡಿದ್ದು ಯಾವುದು ಏನು ಮಾಡಿದ ರಸ್ತೆ ಇದಾಗಿದೆ. ಅದು ಆ್ಯಕ್ಚುಲಿ ಸರ್ ದೊಡ್ಡ ಕಲ್ಕೊಳ್ಲಿ ತಗೊಂಡ್ಬೇಕು ಅಂತ ಅವ್ರು ಏನು ಮಾಡ್ತಾರೆ, ಇನ್ನಿಂದ ಡೋರ್ ಹಾಕ್ಬೇಕಂತ ಇದೆ. ನಾನು ಅದು ಚೆಕ್ ಮಾಡಿದೆ. ಅವ್ರು ಹೇಳಿದ್ರು ಫಸ್ಟ್ 2 ದಿನ ಅವರಿಗೆ ಗೊತ್ತಿಲ್ಲದೆ ಯಾತ್ರೆ ಮಾಡಿದೆ. ಅದಾದ್ಮೇಲೆ ಈಗ ಹೋಗುವಾಗೆಲ್ಲ ಬಂದೋಬಸ್ತ್ ಮಾಡಿ ಕೆಳಗಡೆ ಬೀಳದೆ ಅಲ್ಲ ಅವ್ರವ್ರದ್ದು ಡೋರ್ ಹಾಕ್ಬೇಕಂತ. ಡೋರ್ ಹಾಕಿದ್ರೆ ಸರ್ ದೊಡ್ಡ ಕಲ್ಲು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ. ಹಾಗೆ ಬೇಡವಾ? ಅವ್ರವ್ರದ್ದು ಹಾಕ್ಬೇಕಂತ ಯಾಕೆ ಬಂದ್ರೆ ಸೇಫ್ಟಿ ಕರೆಕ್ಟ್. ಅಲ್ಲಿ ದೊಡ್ಡ ಕಲ್ಲು ಹಾಕಿದ್ರೆ ಡೋರ್ ಹಾಕಿದ್ರೆ ಕಲ್ಲು ಹಿಡಿಯೋಲ್ಲ ಸರ್. ಅದು ಸಣ್ಣ ಸಣ್ಣ ಕಲ್ಲು ಹಾಕಿ ಮತ್ತೆ ಸೇರಿಸಿಕೊಂಡು ಸೇವಾ ಮನೋಭಾವನೆಯಿಂದ ನಡೆಸುವುದೇ ಮುಖ್ಯವಾದಂಥ. ಅದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಆ ನಮ್ಮ ಸಹಕಾರ ಒಳ್ಳೆ ಡಿ ಸಿ ನಮ್ಮ ಬೆಂಗಳೂರು ಡಿ ಸಿ ಅದೇ ರೀತಿ ಮೊನ್ನೆ ಲಾಸ್ಟ್ ಟೈಮ್ ಭೇಟಿ ಕೊಟ್ಟಾಗ ಸುಮಾರು ಒಂದು 3 ಗಂಟೆ ಅಷ್ಟೊಂದು ಸೇರಿ ಎಲ್ಲ ಮಾಡೋಕ್ಕೆ ನಮ್ಮ ಸಂಘಟನೆ ಇಡೀ ರಾಜ್ಯದಲ್ಲಿ ಏನಾರೋ ಒಂದು ಹೊಸ ಒಂದು ಆಯೋಜನೆ ಕೊಡಬೇಕು ಅಂದರೆ ನಾವು ಒಂದು ಎಲ್ಲೂ ಸಹ ನಮ್ಮದೊಂದು ನಮ್ಮ ಸ್ವಾರ್ಥ ಅಂದರೆ ನಮಗೆ ಸಿಗ್ತಾ ಇಲ್ಲ. ನಮ್ಮಲ್ಲಿ ಬೇಡ, ನಮ್ಮ ಪದಾಧಿಕಾರಿಗಳು ಸಿಗ್ತಾ ಇಲ್ಲ. ಎಲ್ಲ ನಿಸ್ವಾರ್ಥ ಸೇವೆ ಮಾಡಬೇಕು. ಮತ್ತು ಒಳ್ಳೆಯ ಅಧಿಕಾರಿಗಳಿಗೆ ನಾವು ಸಪೋರ್ಟ್ ಕೊಡಬೇಕು. ಯಾಕಂದರೆ ಅವರು ಒಬ್ಬರು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸಹ ಜೊತೆಗಿದ್ರೆ ಎಲ್ಲರೂ ಸೇರುವ ಮಾತ್ರ ಒಂದು ಸಾಧನೆ ಮಾಡಿಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಜಯ ಕರ್ನಾಟಕವನ್ನು ಬಹಳವಾಗಿ ಮೆಚ್ಚಿಕೊಂಡು ಎಲ್ಲದಕ್ಕೂ ಪೂರ್ಣ ಸಹಕಾರ ಇದೆ. ಓಕೆ ಸರ್, ಥ್ಯಾಂಕ್ ಯು.